ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಚರ್ಚಿಸುವ ವಿಷಯ ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿಗಳ ಕುರಿತಾಗಿದೆ. ಅದಕ್ಕಿಂತ ಮುಂಚಿತವಾಗಿ ನೀವು ಈ ಚಾನಲನ್ನು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ. ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಶನ್ ಬಾರ್ಗೆ ಬಂದು ಸೇರುವುದು. ಹಾಗಾದರೆ ವಿಷಯಕ್ಕೆ ಕಾಲಿಡೋಣ. ಮೊದಲನೇದಾಗಿ ಹೇಳುವುದಾದರೆ ಈಗಿನ ಸರ್ಕಾರ, ಕರ್ನಾಟಕದಲ್ಲಿರುವ ಈಗಿನ ಸರ್ಕಾರವು, ಸಿದ್ದರಾಮಯ್ಯನ ನೇತೃತ್ವದಲ್ಲಿರುವಂತಹ ಸರ್ಕಾರವು 5 ಗ್ಯಾರಂಟಿಗಳನ್ನು ಅವರು ಚುನಾವಣೆಗಿಂತ ಮುಂಚಿತವಾಗಿ ಘೋಷಣೆ ಮಾಡಿದ್ದರು. ಒಂದನೆಯದ್ದು ಗೃಹಲಕ್ಷ್ಮಿ. ಗೃಹಲಕ್ಷ್ಮಿ ಅಂದರೆ ಒಂದೊಂದು ಮನೆಯಲ್ಲಿರುವ ಮನೆಯೊಡತಿಯ ಬ್ಯಾಂಕ್ ಖಾತೆಗೆ ತಿಂಗಳಿಗೊಮ್ಮೆ 2,000 ರೂಪಾಯಿಗಳನ್ನು ನೀಡುವುದಾಗಿದೆ ಈ ಗೃಹಲಕ್ಷ್ಮಿ ಎಂದು ಹೇಳಿದರೆ. ಎರಡನೆಯದ್ದು ಗೃಹಜ್ಯೋತಿ. ಗೃಹಜ್ಯೋತಿ ಅಂದರೆ 200 ಯೂನಿಟ್ ಫ್ರೀ ವಿದ್ಯುತ್ ಅನ್ನು ಕರ್ನಾಟಕ ಸರ್ಕಾರವು ಒಂದೊಂದು ಮೀಟರ್ಗಳಿಗೂ, ಒಂದೊಂದು ಮನೆಯಲ್ಲಿರುವ ಒಂದೊಂದು ಮೀಟರ್ಗಳಿಗೂ ಕರ್ನಾಟಕ ಸರ್ಕಾರವು ನೀಡಿದೆ. ಹಾಗೂ ಮೂರನೆಯದ್ದು ಯುವ ನಿಧಿ. ಯುವ ನಿಧಿ ಎಂದು ಹೇಳಿದರೆ ಡಿಗ್ರಿ ಅಂತಹ ಪದವಿಗಳನ್ನು ಪಡೆದು ಯಾವುದೇ ಕೆಲಸವಿಲ್ಲದೆ ಮನೆಯಲ್ಲಿರುವವರ ಖಾತೆಗೆ ಹಣವನ್ನು ಕಳಿಸುವುದು ಅಥವಾ ಅವರಿಗೆ ಕೆಲಸವನ್ನು ನೀಡುವುದು. ಇದಾಗಿದೆ ಕರ್ನಾಟಕ ಸರ್ಕಾರದ ಮೂರನೆಯ ಗ್ಯಾರಂಟಿ. ಇನ್ನು ನಾಲ್ಕನೆಯ ಗ್ಯಾರಂಟಿ ಏನೆಂದರೆ ಉಚಿತ ಪ್ರಯಾಣ. ಉಚಿತ ಪ್ರಯಾಣ ಎಂದು ಹೇಳಿದರೆ ಇದು ಹೆಂಗಸರಿಗೆ ಮಾತ್ರ ಸೀಮಿತವಾದದ್ದು. ಕರ್ನಾಟಕದಲ್ಲಿ ಓಡಾಡುವಂತಹ ಯಾವುದೇ ಸರ್ಕಾರಿ ಬಸ್ಗಳಲ್ಲೂ ಕೂಡ ಹೆಂಗಸರಿಗೆ ಉಚಿತವಾಗಿ ಎಲ್ಲಿಯವರೆಗೆ ಬೇಕಾದರೂ ಹೋಗಬಹುದು ಎಂಬಂತಹ ಒಂದು ಯೋಜನೆಯಾಗಿದೆ ಈ ಉಚಿತ ಪ್ರಯಾಣ ಎಂದು ಹೇಳಿದರೆ. ಇನ್ನು 5ನೆಯ ಗ್ಯಾರಂಟಿ ಏನೆಂದರೆ ಅನ್ನಭಾಗ್ಯ. ಅನ್ನಭಾಗ್ಯ ಎಂದರೆ ಸರ್ಕಾರವು, ಮುಂದಿನ ಬೊಮ್ಮಾಯಿಯವರ ಸರ್ಕಾರವು 5 kg ಅಕ್ಕಿಯನ್ನು ಪ್ರತಿ ತಿಂಗಳು BPL ಕಾರ್ಡ್ರವರಿಗೆ ನೀಡುತ್ತಿತ್ತು. ಆದರೆ ಕರ್ನಾಟಕದ ಈಗಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ನೀಡಿದ ಗ್ಯಾರಂಟಿಯಲ್ಲಿ 10 kg ಅಕ್ಕಿಯನ್ನು ನೀಡುವುದಾಗಿ ಭರವಸೆ ಕೊಟ್ಟಿದ್ದರು. ಆದರೆ ಕೇಂದ್ರದಿಂದ ಬಾಕಿ 5 kg ಅಕ್ಕಿ ಸಿಗದ ಕಾರಣ 5 kg ಅಕ್ಕಿ ಹಾಗೂ ಬಾಕಿ 5 kg ಅಕ್ಕಿಯ ಹಣವು ಎಲ್ಲ BPL ಕಾರ್ಡ್ ಹಾಗೂ APL ಕಾರ್ಡ್ರವರ ಖಾತೆಗೆ, ಬ್ಯಾಂಕ್ ಖಾತೆಗೆ ಪಾವತಿ ಮಾಡಲಾಗುತ್ತಿದೆ. ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕದಲ್ಲಿರುವ ಸರ್ಕಾರವು ಚುನಾವಣೆಗಿಂತ ಮುಂಚಿತವಾಗಿ 5 ಯೋಜನೆಗಳನ್ನು, 5 ಗ್ಯಾರಂಟಿಗಳನ್ನು ಹೇಳಿದ್ದು, ಚುನಾವಣೆಯ ನಂತರ, ಗೆದ್ದು ಬಂದ ನಂತರ ಈ 5 ಯೋಜನೆಯನ್ನು ಕೂಡ ಅವರು ಜಾರಿಗೆ ತಂದಿದ್ದಾರೆ ಹಾಗೂ ನಡೆದಂತೆ ನುಡಿದ ಸರ್ಕಾರ ಎಂದೆನಿಸಿಕೊಂಡಿದ್ದಾರೆ. ಇನ್ನು ಹಲವಾರು ಮಹಿಳೆಯರ ಸಮಸ್ಯೆ ಏನೆಂದರೆ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ. ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಎಂಬ 2 ಗ್ಯಾರಂಟಿಯಿಂದ ಹಲವಾರು ಹೆಂಗಸರಿಗೆ ಹಣವು ಈ ಕೆಲವು ತಿಂಗಳಿನಿಂದ ಹಣವು ಬರುತ್ತಿಲ್ಲ ಎಂಬ ಸಮಸ್ಯೆಯು ಎಲ್ಲ ಹೆಂಗಸರಿಗೆ ಕಾಡುತ್ತಿರಬಹುದು. ಆದರೆ ಯಾರೂ ಕೂಡ ಗೊಂದಲಕ್ಕೀಡಾಗಬಾರದು. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ರವರು ಅದರ ಕುರಿತು ಹೇಳಿಕೆಯನ್ನು ನೀಡಿದ್ದಾರೆ. ಏನೆಂದರೆ ಹಣ ಪಾವತಿಯಾಗದಂತಹ ಖಾತೆಗಳಿಗೆ ಶೀಘ್ರವಾಗಿ ಬರುವ 3 ತಿಂಗಳಿನೊಳಗೆ ಎಲ್ಲ ತಿಂಗಳ ಹಣವು ಒಟ್ಟು ಸೇರಿಸಿ ಪಾವತಿ ಮಾಡಲಾಗುವುದು ಎಂಬ ಸುಖವಾರ್ತೆಯನ್ನು ಅವರು ನೀಡಿದ್ದಾರೆ. ಆದ್ದರಿಂದ ಯಾವುದೇ ಹೆಂಗಸರು ಕೂಡ ಗಾಬರಿಗೊಳ್ಳಬಾರದು. ಇನ್ನು ಕೆಲವು ಪಕ್ಷಗಳು ಹಾಗೂ ಕೆಲವು ಸಂಘಟನೆಗಳು ಕರ್ನಾಟಕ ಸರ್ಕಾರದ ವಿರುದ್ಧವಾಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಿದೆ. ಏನೆಂದರೆ ಈ ಗ್ಯಾರಂಟಿಗಳು ಕೇವಲ 2023 ತನಕ ಮಾತ್ರವಾಗಿರಬಹುದು. 2024ರಲ್ಲಿ ಈ ಗ್ಯಾರಂಟಿಗಳು ಯಾರಿಗೂ ಲಭ್ಯವಾಗುವುದಿಲ್ಲ ಎಂದು ಸುಳ್ಳು ಸುದ್ದಿಗಳನ್ನು ಹರಡುತ್ತಿದ್ದಾರೆ. ಇದಕ್ಕೆ ಯಾರೂ ಕೂಡ ಬಲಿಯಾಗದೆ ಸಿದ್ದರಾಮಯ್ಯ ಸರ್ಕಾರದವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಸರ್ಕಾರವು 5 ವರ್ಷಗಳ ತನಕ ಈ ಗ್ಯಾರಂಟಿಯನ್ನು ಸರಿಯಾಗಿ ಎಲ್ಲರಿಗೂ ಸಮಾನವಾಗಿ ನೀಡಲಿದೆ ಎಂದು ಸಿದ್ದರಾಮಯ್ಯರವರೇ ಒಮ್ಮೆ ಹೇಳಿದ್ದರು. ಈ 5 ಯೋಜನೆಗಳಿಂದಲೂ ಜನರಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಉಪಕಾರ ಲಭಿಸುತ್ತಿದೆ ಎಂದು ನಮಗೆ ಮಾಧ್ಯಮಗಳಲ್ಲಿ ನೋಡಲು ಸಾಧ್ಯವಾಗಬಹುದು. ಹೆಂಗಸರಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಆ 2,000 ರೂಪಾಯಿಯು ಉಪಕಾರವಾಗುತ್ತಿದೆ ಹಾಗೂ ಬಸ್ ಪ್ರಯಾಣ ಫ್ರೀಯಾಗಿ, ಉಚಿತವಾಗಿ ಅವರಿಗೆ ಲಭಿಸುತ್ತಿದೆ. ಅದು ಕೂಡ ಬಹಳ ಖುಷಿಯ ಸಂಗತಿ. ಹಾಗೂ 200 ಯೂನಿಟ್ ವಿದ್ಯುತ್ ಫ್ರೀಯಾಗಿದೆ. ಅದು ಕೂಡ ಬಹಳ ಒಳ್ಳೆಯ ರೀತಿಯ ಯೋಜನೆಯಾಗಿದೆ. ಬರವಾಗಿ
ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿರುವಾಗ ಸಿದ್ದರಾಮಯ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಹಣವನ್ನು ಮಂಜೂರು ಮಾಡಲು ಬೇಕಾಗಿ ವಿನಂತಿಯನ್ನು ಕೋರಿದ್ದಾರೆ. ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ ಹಾಕುತ್ತಿದ್ದೇನೆ. ಇಂತಹ ಒಳ್ಳೆಯ ಉಪಯುಕ್ತ ವಿಡಿಯೋಗಳಿಗೆ ಬೇಕಾಗಿ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ. ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ನಾನು ವಿಡಿಯೋ ಹಾಕಿದಾಗ ತಲುಪುವುದು.